ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗುರುಜಿ, ನಾವು ಪಿತೃಶಾಪದ ಬಗ್ಗೆ ಮಾತನಾಡ್ತಾ ಇದ್ರಿ ನೀವು. ಹಾಗೆ ಪಿತೃಶಾಪದಿಂದ ಯಾವ ಗೃಹ ಸ್ಥಿತಿಗೆ ಕಾರಣ ಆಗುತ್ತೆ ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಪಿತೃಶಾಪ ಇದ್ದಾಗ ಮುಂದುವರೆದು ನೋಡೋಕೆ ಹೋದರೆ ಯಾರು ಅಕ್ಕ ತಂಗಿಯರಿಗೆ ಮೋಸ ಮಾಡ್ತಾರೋ, ಆಸ್ತಿಯನ್ನು ಕೊಡದೆ ತೊಂದರೆ ಮಾಡಿ ಯಾರು ಮೋಸ ಮಾಡ್ತಾರೋ. ಎರಡನೇದಾಗಿ ಭ್ರಾತೃ ಭಗಿನಿ ಶಾಪ ಅಂತಂದರೆ ಈ ಪಿತೃಶಾಪ ಉಂಟಾಗ್ತಕ್ಕಂಥದ್ದು ಅಣ್ಣ ತಮ್ಮಂದರು ಜಗಳ ಮಾಡಿಕೊಂಡು ತಂದೆ ತಾಯಿಯರ ಕಾರ್ಯ ಮಾಡದೆ ಯಾರು ಬಿಟ್ಬಿಡ್ತಾರೋ. ಮುಂದಿನದಾಗಿ ಪಿತೃಮರಣ ಕಾಲದಲ್ಲಿ ಕಾರ್ಯಗಳು ಮಾಡಿದ್ದಿದ್ದಲ್ಲಿ ಅದಕ್ಕೆ ವರ್ಷಕ್ಕೊಂದು ಬಾರಿ ಪಿತೃಪಕ್ಷ ಅಂತ ಇಟ್ಟರು. ಯಾಕೆ ಇಟ್ಟರು ಅಂತಂದರೆ ಆ 15 ದಿನ ದಕ್ಷಿಣಾಯನದಲ್ಲಿ ಪಿತೃಕಾರ್ಯಗಳನ್ನು ಮಾಡಿ ಅಂತ ಹೇಳಿದರು. ಹಾಗಾಗಿ ಪಿತಾಮಹ ಭೀಷ್ಮರು ದಕ್ಷಿಣಾಯನ ಪೂರ್ತಿ ಇತ್ತು, ಉತ್ತರಾಯಣ ಪುಣ್ಯ ಕಾಲದಲ್ಲಿ ಮರಣ ಹೊಂದಿದ್ರಂತೆ. ಅದಕ್ಕೆ ಈ ಪಿತೃಪಕ್ಷ ಅಂತ ಇಟ್ಟಿರೋದೆ ಅದಕ್ಕೆ. ಈ 15 ದಿನದಲ್ಲೇ ಅವ್ರಿಗೊಂದು ಎಳ್ಳು ನೀರು ಇದನ್ನು ಕೊಟ್ಟರು, ತರ್ಪಣ ಕೊಟ್ಟರು ಸಾಕು ಅಂತ ಹೇಳ್ತಾರೆ. ಎಲ್ಲನ್ನ ಕ್ಷೇತ್ರಗಳಿಗೆ ಹೋದಾಗ, ನದಿ ತೀರಗಳಿಗೆ ಹೋದಾಗ ನಿಮ್ಮ ಕೈಲಾದ ತರ್ಪಣವನ್ನು ಆಚರಣೆ ಮಾಡು ಅಂತ ಹೇಳ್ತಾನೆ. ಪಿತೃಪಕ್ಷದಲ್ಲಿ ಕೆಲವು ಎಡೆಗಳನ್ನು ಇಡ್ತಕ್ಕಂಥದ್ದು, ಕಾರ್ಯಗಳನ್ನ ಇಡ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿ ಅಂತ ಹೇಳಿದ್ರೆ ಹೊರತು ಹೀಗೆ ಅಂತೇನಿಲ್ಲ. ಆ ಕಾರ್ಯವನ್ನು ಬಿಡದೆ ಮಾಡಬೇಕು. ಯಾರು ಪಿತೃ ಕಾರ್ಯಗಳನ್ನು ಬಿಟ್ಟುಬಿಡ್ತಾರೆ ಅವ್ರು ಖಂಡಿತ ತೊಂದರೆ ಆಗುತ್ತೆ. ಇವಾಗ ಕೆಲವರೆಲ್ಲ ಆಚೆ ಕಡೆ ದೇಶಗಳಲ್ಲಿ ಇರ್ತಾರೆ ಪಾಪ, ಅವ್ರು ಕಾಲ್ ಮಾಡಿ ಗುರುಳೇ ಇಲ್ಲಿ ಮಾಡಲಿಕ್ಕೆ ಏನೂ ಅನುಕೂಲ ಇಲ್ಲ, ದಯವಿಟ್ಟು ಮಾಡಿಸಿ ಅಂತ ಹೇಳ್ತಾರೆ ಕೆಲವರು. ಅದೇ ರೀತಿ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಯಾರು ಈ ಕಾರ್ಯಗಳನ್ನು ಮಾಡಲ್ಲ ಅವಾಗ ಖಂಡಿತವಾಗ್ಲೂ ಶಾಪಗುರಿ. ಗುರುಗಳೇ ಅವ್ರು ಯಾರೋ ಸತ್ತೋದವ್ರು ನಮಗೆ ಯಾಕೆ ತೊಂದರೆ ಕೊಡ್ತಾರೆ ಅಂತಂದರೆ ಜೀನ್ಸ್ ಅಂತ ಹೇಳ್ತಾರೆ. ವಂಶಾವಳಿಯಲ್ಲಿ ರಕ್ತ ಸಂಬಂಧದಲ್ಲಿ ಹುಟ್ಟಿ ಬೆಳೆದು ಎಲ್ಲ ಮಾಡಿ ಇಷ್ಟು ಮಾಡಿರ್ತಾರೆ. ದೇಹಕ್ಕೆ ಮಾತ್ರ ಅಷ್ಟೇ, ಆತ್ಮಕ್ಕೆ ಮೋಕ್ಷ ಅಲ್ಲ. ಮನುಷ್ಯ ಸತ್ತ ನಷ್ಟ ನೋಡಿ, ಈ ಬೆರಳಿನ ಇಷ್ಟು ಗಾತ್ರದಲ್ಲೇ ಅವರು ಆತ್ಮರೂಪದಲ್ಲಿ ಆಚೆ ಬಂದು ನೀವೇನೇನು ಮಾಡ್ತೀರ ಕಾರ್ಯಗಳನ್ನು ನೋಡ್ತಾ ಇರ್ತಾರೆ. ಆದ್ದರಿಂದ ವಾಯಸ್ವರೂಪೇಣ ಕಾಗೆ ರೂಪದಲ್ಲಿ ಬಂದು ತೊಗೊಂಡೋಗ್ತಾರೆ ಅಂತ ಹೇಳ್ತಾರೆ. ಕೆಲವು ವಾಯುರೂಪೇಣ ಅಂದ್ರೆ ಬಂದು ವಾಸನೆ ರೂಪದಲ್ಲಿ ಬಂದು ತೊಗೊಂಡೋಗ್ತಾರೆ ಅಂತ ಪಿತೃಗಳು. ಅದಕ್ಕೆ ದುರ್ಲಭೋ ಮಾನುಷೋ ಜನ್ಮ ಅಂತಾರೆ. ಮನುಷ್ಯನ ಜನ್ಮ ಅನ್ನೋದು ಸಿಗೋದು ತುಂಬ ಕಷ್ಟ. ತನ್ಮಾತ್ರೆಗಳು ಅಂತಂದರೆ ಶಬ್ದ ಸ್ಪರ್ಶ ರೂಪ ರಸಗಂಧಾಹ. ಅದಕ್ಕೆ ಜನ್ಮ ಕಟ್ಟಂಥ ಪಿತೃಗಳಿಗೆ ಕಾರ್ಯಗಳನ್ನು ಮಾಡದೇ ಇದ್ದಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ರೀತಿಯಂಥ ಕಷ್ಟಗಳು ಗುರಿ ಆಗುತ್ತೆ. ಉದ್ಯೋಗದಲ್ಲಿ ತೊಂದರೆ, ವಿವಾಹದಲ್ಲಿ ತೊಂದರೆ, ಆಸ್ತಿ ಇದ್ದರೂ ಅನುಭವಿಸೋಕ್ಕಾಗಲ್ಲ. ವಾಸಿ ಮಾಡದಿರೋಂಥ ಕಾಯಿಲೆಗಳು, ಕೋರ್ಟು ವಿವಾದಗಳು, ಮತ್ತು ಆಕಸ್ಮಿಕವಾಗಿ ಪ್ರೇಮ ವಿವಾಹ ಉಂಟಾಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಮೃತ್ಯುಗಳಿಗೆ ಗುರಿ ಆಗ್ತಕ್ಕಂಥದ್ದು. ನೋಡಿ, ಅಸ್ತ್ರ ಶಸ್ತ್ರ, ಎಷ್ಟೋ ಜನ ಪಿತೃಗಳು ಒಂದು ತಲೆ ಜ್ಞಾಪಕ ಇರುತ್ತೆ, 4 ತಲೆಯಲ್ಲಿ ಜ್ಞಾಪಕ ಇರುತ್ತೆ ನಮಗೆ. ಆ ಹಿಂದಿನವರು ಏನಾದರೂ ಅಪಮೃತ್ಯು ಅಂದರೆ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು, ನೀರಲ್ಲಿ ಹೋಗಿರ್ತಕ್ಕಂಥದ್ದು, ನೇಣು ಹಾಕ್ಕೊಂಡಿರ್ತಕ್ಕಂಥದ್ದು, ಸೀಮೆಣ್ಣನ್ನು ಹಾಕ್ಕೊಂಡು ಸುಟ್ಕೊಂಡಿರ್ತಕ್ಕಂಥದ್ದು, ವಿಷಪ್ರಾಶನ ಅಂದರೆ ವಿಷಪ್ರಾಶನ ಮಾಡಿರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಅಕಾಲಿಕವಾಗಿ ಆಕ್ಸಿಡೆಂಟಲ್ ಮೃತ್ಯು ಹೊಂದಿರತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಮನಸ್ಸಿಗೆ ನೊಂದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾದಾಗ ಅವರು ಕಣ್ಣು ಮುಚ್ಚುವಾಗ, ಯಾಕಂದರೆ ಇವೆಲ್ಲ ಹೇಳಿ ಕೇಳಿ ಬರಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಧಿಕಾರ ದೇವರು ನಮಗೆ ಕೊಟ್ಟಿಲ್ಲ. ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋ ಅಧಿಕಾರ ಕೊಟ್ಟಿದ್ದಾನೆ. ಈ ಥರ ಯಾರಾದರೂ ಹಿಂದಿನ ತಲೆಗಳಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಮುಂದಿನ ತಲೆಗಳಿಗೆ ಗೊತ್ತಿರಲ್ಲ. ಅದನ್ನು ಜಾತಕಗಳಲ್ಲಿ ಸುಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ಅದನ್ನು ಜ್ಯೋತಿರ್ವಿಜ್ಞಾನದಲ್ಲಿ ಸುಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗೆ ಗೊತ್ತಾದಾಗ ಆ ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಆದ್ದರಿಂದ ಮನೆಯಲ್ಲಿ ಏನಾಗುತ್ತೆ ಅಂತಂದರೆ ವಿಚಾರ ಮಾತಾಡ್ತಕ್ಕಂಥ ಪುತ್ರನಾಶೇನ. ಕೆಲವು ಮಕ್ಕಳಾಗಲ್ಲ ಮನೆಯಲ್ಲಿ, ಮಕ್ಕಳಾದರೂ ದಡ್ಡರೋ, ಅಂಗವಿಕಲರೋ ಅಥವಾ ಮತಿಭ್ರಂಶದವರು, ಕೆಲವರು ತಲೆ ಕೆಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ ಮನೆಯಿಂದ. ಅವರು 10-12 ವರ್ಷ ಆದರೂ ಸಿಗಲ್ಲ. ಅವ್ರು ಬದುಕಿದರೋ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ಕೆಲವರಿಗೆ ಈ ಸಮಸ್ಯೆ ಇದೆ. ಗುರುಳೇ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ, ನಮ್ಗೆ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅವ್ರನ್ನಂದ. ಆ ಪ್ರಶ್ನೆ ಏನು ಹೇಳ್ತಂದೆ ಗರುಡ ಪುರಾಣದಲ್ಲಿ, ಶಾಸ್ತ್ರದಲ್ಲಿ 12 ವರ್ಷ ಕಾಯಬೇಕಂತೆ. 12 ವರ್ಷ ಆದರೂ ಅವ್ರು ಸಿಗಲಿಲ್ಲ ಅಂದರೆ ಆವಾಗ ಅವ್ರ ಕಾರ್ಯನ ಮಾಡ್ಬೋದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ಯಾರಾದರೂ ಪಾಪ ಈ ಥರ ಮನೆಯಿಂದ ಹೊರಟೋದಾಗ ಅವ್ರು ಎಲ್ಲಿದ್ದರೋ ಗೊತ್ತಿಲ್ಲ, ಏನಾಗಿದ್ದರೋ ಗೊತ್ತಿಲ್ಲ, ಗುರುಳೆ ಅವ್ರಿಗೆ ಏನು ಮಾಡಬೇಕು ಅಂತ ಕೇಳಿದಾಗ ಆ ಡೌಟ್ಗೆ ಉತ್ತರ ಏನಪ್ಪ ಅಂತಂದರೆ 12 ವರ್ಷದ ಕಾಲ ಕಾದು 12 ವರ್ಷ ನಂತರ ಅವ್ರ ಕಾರ್ಯವನ್ನು ಮಾಡ್ಬೋದು ಅಂತ ಹೇಳ್ತಾರೆ.